ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಎಂಪಿಯಿಂದ ಬಿಗ್ ಬಾಂಬ್ ಲೆಟರ್ ಬರೆದು ಬಹಳ ವಿಸ್ತೃತವಾಗಿ ವಿವರವಾಗಿ ಹಲವು ರಹಸ್ಯಗಳನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮತ್ತು ಕೆಲವರ ವಿರುದ್ಧ. ಏನದು ಹಾಗಾದರೆ? ದಿಢೀರಂತ ನಾಪತ್ತೆಯಾದ ವರದಿ, ಉದ್ದೇಶಪೂರ್ವಕವಾಗಿ ಆದೇಶವನ್ನು ಹಿಂಪಡೆಯಲಾಯ್ತಾ? ಅಸಲಿಗೆ ಏನಾಗಿದೆ? ಏನಿದು ಗಂಭೀರವಾದ ಆರೋಪ? ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ವಕ್ಫ್ ಆಸ್ತಿಗಳ ದುರ್ಬಳಕೆ, ದುರುಪಯೋಗ ಮತ್ತು ವಕ್ಫ್ ಮಂಡಳಿಯ ದುರಾಡಳಿತದ ಕುರಿತು ಉಪಲೋಕಾಯುಕ್ತರಾಗಿದ್ದ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎನ್ ಆನಂದ್ ಅವರು ಕೊಟ್ಟಿದ್ದಂತಹ ತನಿಖಾ ವರದಿ, ಉಪಲೋಕಾಯುಕ್ತರು ಕೊಟ್ಟಿದ್ದಂಥ ತನಿಖಾ ವರದಿ ಬಹಳಷ್ಟು ಸ್ಫೋಟಕ ರಹಸ್ಯ, ಕರ್ನಾಟಕದಲ್ಲಿ ವಕ್ಫ್ ಮಹಾ ಅಕ್ರಮದ ಸ್ಫೋಟಕ ರಹಸ್ಯಗಳನ್ನು ಒಳಗೊಂಡಿದೆಯಂತೆ. ಆ ಎಲ್ಲ ಸಂಗತಿಗಳ ಕುರಿತಾಗಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಅವರು, ರಾಜ್ಯಸಭಾ MP ಲೆಹರ್ ಸಿಂಗ್ ಅವರಿಗೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಹಲವು ವಿಚಾರಗಳನ್ನು ಆ ಪತ್ರದಲ್ಲಿ ಬರೆದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರ ಗಮನಕ್ಕೆ ತಂದಿದ್ದಾರೆ. ಸಿದ್ದರಾಮಯ್ಯನವರು ಹಾಗಾದರೆ ಯಾರ ರಕ್ಷಣೆಗೋಸ್ಕರ ಇಂತಹ ನಡೆಯನ್ನು ಅನುಸರಿಸಿದ್ರು? ರೈತರಿಗೆ ನೋಟಿಸ್ ಕೊಡೋದು, ದೊಡ್ಡವರನ್ನ ರಕ್ಷಿಸೋದಕ್ಕಾಗಿ ಈ ರೀತಿ ಮಾಡ್ತಿದ್ದಾರಾ? ವಕ್ಫ್ ರಕ್ಷಣೆಗಿರುವ, ವಕ್ಫ್ ಆಸ್ತಿ ರಕ್ಷಣೆಗಿರುವಂತಹ ವಕ್ಫ್ ಬೋರ್ಡೆ ಏನೇನು ಅಕ್ರಮ ಮಾಡಿದೆ, ಇಂಥದ್ದೆಲ್ಲ ಆರೋಪಗಳನ್ನು ಮಾಡಿದ್ದಾರೆ. ಇದರ ಬಗ್ಗೆ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೂಡ ದಾಖಲೆಗಳನ್ನಿಟ್ಟು ವರದಿಯನ್ನು ಪ್ರಕಟಿಸಿರೋದು. ಮತ್ತೊಂದು ಕಡೆ ಲೆಹರ್ ಸಿಂಗ್ ಅವರು ಈ ಪತ್ರವನ್ನು ಬರೆದಿದ್ದಾರೆ. ಪತ್ರದ ಸಾರಾಂಶ ಏನೇನಿದೆ ಅದರಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ರೈತರ ಸ್ವಾಧೀನದಲ್ಲಿದ್ದ ಆಸ್ತಿ, ಜಮೀನುಗಳ ವಕ್ಫ್ ಆಸ್ತಿ ಅಂತ ನಮೂದಿಸಿದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಿದೆ. ಇವತ್ತು ಸೆಷನಲ್ಲಿ ನೋಡಿದ್ದೀವಿ, ಸ್ಪೀಕರ್ ವಿರುದ್ಧ ಮುಗಿಬಿದ್ದಿದ್ರ ತನಕ ಆಗಿದೆ. ಸ್ಪೀಕರ್ ಚೇಂಬರಲ್ಲಿ ಜಟಾಪಟಿಯಾಗಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ಜಮೀರ್ ಅಹಮದ್ ಖಾನ್ ಅವರು, ನಿಮ್ಮವ್ರು ಏನು ಹೇಳಿದ್ದಾರೆ, ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ, ಬಿಜೆಪಿ CM ಏನು ಹೇಳಿದ್ದಾರೆ ಅಂತ ವಿಡಿಯೋ, ಆಡಿಯೋ, ಅದು ಇದು ಅಂತ ಜಟಾಪಟಿ ಸಿಕ್ಕಾಪಟ್ಟೆ ಆಗಿ ಹೋಗಿದೆ. ಸೆಷನ್ನಲ್ಲಿ ವಕ್ಫ್ ವಿಚಾರಕ್ಕೇನೆ ಕೋಲಾಹಲ ಸೃಷ್ಟಿಯಾಗಿದೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಈ ಹೊತ್ತಲ್ಲೇ ಲೆಹರ್ ಸಿಂಗ್ ಅವರ ಪತ್ರ ಗಮನ ಸೆಳೆತಿರೋದು. ನೋಡಿ ಏನೇನು ವಿಚಾರಗಳನ್ನು ಇಟ್ಟಿದ್ದಾರೆ ಅವರು. ಉಪಲೋಕಾಯುಕ್ತರ ತನಿಖಾ ವರದಿ ಈಗ ಸರ್ಕಾರದ ದಾಖಲೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಎಲ್ಲೂ ಇಲ್ಲ. ಎಲ್ಲಿ ಹೋಯ್ತು ಹಾಗಾದ್ರೆ? ಈ ವರದಿಯನ್ನು ಉದ್ದೇಶಪೂರ್ವಕವಾಗಿ ಕಣ್ಮರೆಯಾಗುವಂತೆ ಮಾಡಲಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಲೆಹರ್ ಸಿಂಗ್ ಅವರು ಅನ್ನೋದೀಗ ಗೊತ್ತಾಗ್ತಿರೋ ವಿಚಾರ. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸ್ತಿರುವಂತಹ ಜಂಟಿ ಸಮಿತಿ ಅಧ್ಯಕ್ಷರಾದ ಜಗದಾಂಬಿಕಾ ಪಾಲ್ ಅವರು ನ್ಯಾಯಮೂರ್ತಿ ಆನಂದ್ ಅವರು ಕೊಟ್ಟಿರೋ ವರದಿಯನ್ನು ಪರಿಗಣಿಸಿ, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ, ಆ ವರದಿಯನ್ನು ಪರಿಗಣಿಸಿ ಇದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದರೆ ಇದರಿಂದ ಸಾಕಷ್ಟು ಮಾಹಿತಿ, ಒತ್ತುವರಿದಾರರ ಹೆಸರುಗಳು ಎಲ್ಲ ಬಯಲಾಗತ್ತೆ ಅಂತಿದ್ದಾರೆ ಲೆಹರ್ ಸಿಂಗ್ ಅವರು. ಕರ್ನಾಟಕದಲ್ಲಿ ಯಾವ ದೊಡ್ಡವರು ವಕ್ಫ್ ಆಸ್ತಿ ಗುಳುಂ ಸ್ವಾಹ ಮಾಡಿದ್ದಾರೆ ಅನ್ನೋದೆಲ್ಲ ಬಯಲಾಗತ್ತೆ. ಇದನ್ನು ಕನ್ಸಿಡರ್ ಮಾಡಿ, ವೆರಿ ಇಂಪಾರ್ಟೆಂಟ್ ಅಂತ ಪತ್ರ ಬರೆದಿದ್ದಾರೆ. ನೋಡಿ, ನಾವು ಇತ್ತೀಚೆಗೊಂದು ರಿಪೋರ್ಟ್ ಮಾಡಿದ್ವಿ ಮತ್ತು ಈಗ ಮೊನ್ನೆ ಚಿತ್ರದುರ್ಗದೊಂದು ಆಡಿಯೋ ವಿಡಿಯೋನು ಬ್ಲಾಸ್ಟ್ ಆಯ್ತಲ್ಲ. ಜಮೀರ್ ಅಹಮದ್ ಖಾನ್ ಅವರ ಪರಮಾಪ್ತ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷನೇ ಗುಳುಂ ಮಾಡಿದ್ದಾರಾ ಅಥವಾ ಅಲ್ಲಿ ಒತ್ತುವರಿ ಮಾಡಿದ್ದಾರಾ ಅಂತ ಇನ್ನೊಬ್ಬ ಇಮ್ತಿಯಾಜ್ ಅನ್ನೋರು ಆಡಿಯೋ, ಅವ್ರ ಫೋನ್ ರೆಕಾರ್ಡು, ಜಮೀರ್ ಅಹಮದ್ ಖಾನ್ ಅವರು ನೀನು ಹೇಳಿದ್ನೆಲ್ಲ ವಾಪಸ್ ತಗೊಳಪ್ಪ ಅಂತ ಹೆದರಿಸಿದ್ದಾರೆ ಎನ್ನಲಾದ ಆಡಿಯೋ, ಅವರದ್ದು ಎನ್ನಲಾದ ಆಡಿಯೋ ಎಲ್ಲ ಸದ್ದು ಮಾಡ್ತು. ಅಲ್ಲಿಗೆ ವಕ್ಫ್ ಬೋರ್ಡ್ನಲ್ಲಿ ಯಾರು ಅಧಿಕಾರದಲ್ಲಿರ್ತಾರೋ ಅಂಥವರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ದೊಡ್ಡ ರಾಜಕಾರಣಿಗಳ ಶಿಷ್ಯ ಅಂದರೆ ಬೇಕಾಬಿಟ್ಟಿಯಾಗಿ ಆಸ್ತಿ ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋದ್ರ ಸುತ್ತ ಚರ್ಚೆ ಆಯಿತು. ಅಷ್ಟು ಸುಲಭವಾಗಿ ಬಡವರ ಸಮುದಾಯದ ಯಾರು ಕಷ್ಟದಲ್ಲಿದ್ದಾರೋ ಅಂಥವರ ರಕ್ಷಣೆಗೆ ಇಲ್ಲ ಈ ಆಸ್ತಿ, ಸಿಗ್ತಿಲ್ಲ ಈ ಆಸ್ತಿ, ದೊಡ್ಡವರ ಉಳ್ಳವರ ಜೇಬ್ ಸೇರ್ತಿದೆ ಅನ್ನೋದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ ಸಿಗ್ತಿದೆಯಲ್ವಾ. ಇದೇ ಥರ ಬೀದರ್ನ ಅಲಿಯಾಬಾದ್, ಗುಲ್ಲೇರ್ ಹವೇಲಿ ಸೇರಿದಂತೆ ಸುಮಾರು ಕಡೆ ವಕ್ಫ್ ಆಸ್ತಿ ಅಪಾರ ಪ್ರಮಾಣದಲ್ಲಿ ಅತಿಕ್ರಮಣಕ್ಕೆ ಒಳಗಾಗಿದ್ರೂ ಸಹ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಲೋಕಾಯುಕ್ತ ಹೋಗಿ ಕೆಲವು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದ್ರೆ ಉಪಲೋಕಾಯುಕ್ತರ ತನಿಖೆ ಸಂದರ್ಭದಲ್ಲಿ ಸಹಕರಿಸಲೇ ಇಲ್ವಂತೆ. ಅವ್ರಿಗೆ ದಾಖಲೆಯನ್ನೇ ಕೊಟ್ಟಿರಲಿಲ್ಲ. ಅಲ್ಲದೆ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ವಕ್ಫ್ ಆಸ್ತಿ ಅತಿಕ್ರಮಣದ ಅಥವಾ ಅಕ್ರಮ ಒತ್ತುವರಿ ಬಗ್ಗೆ ತಿಳಿಸುವ ಬಗ್ಗೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಂದರೆ ಲೋಕಲ್ ಆಗಿ ಕೆಲವರು ದೊಡ್ಡವರು, ಇದು ಬೀದರ್ದ ಎಕ್ಸಾಂಪಲ್, ದೊಡ್ಡವರು ಅವರ ಹಿತಕ್ಕಾಗಿ ಆ ವಕ್ಫ್ ಆಸ್ತಿ ಅಕ್ರಮ ಆಗಿ ಅವ್ರ ಜೇಬು ಸೇರಿದೆಯಾ, ಅತಿಕ್ರಮ ಆಗಿದೆಯಾ, ಯಾವುದು ಮಾಹಿತಿಯನ್ನು
ರಾಜ್ಯ ವಕ್ಫ್ ಬೋರ್ಡ್ಗೂ ಕೊಡ್ತಿಲ್ಲ, ತನಿಖೆಗೆ ಬಂದವ್ರಿಗೂ ಕೊಡ್ತಿಲ್ಲ. ಅದರ ಅರ್ಥ ಏನು? ಇದೇನು ಸಮುದಾಯಕ್ಕೆ ಹಿತಕ್ಕೋಸ್ಕರ ಅಲ್ಲ, ಕಂಡವರ ಜೇಬು ಸೇರ್ತಿದೆ ಅನ್ನೋದನ್ನು ಉಪಲೋಕಾಯುಕ್ತರೇ ಬಟಾ ಬಯಲು ಮಾಡಿದ್ರು. ಈಗ ನೋಡಿ ಇನ್ನಷ್ಟು ಸ್ಫೋಟಕ ರಹಸ್ಯಗಳಿವೆಯಂತೆ ಆ ವರದಿಯಲ್ಲಿ. ದೊಡ್ಡ ದೊಡ್ಡವರ ಹೆಸರುಗಳೆಲ್ಲ ಬಟಾ ಬಯಲಾಗುತ್ತೆ. ಕನ್ಸಿಡರ್ ಮಾಡಿ, ವೆರಿ ಇಂಪಾರ್ಟೆಂಟ್ ಈ ರಿಪೋರ್ಟ್ ಅಂತ ಈಗ ಜಗದಾಂಬಿಕಾ ಪಾಲ್ ಅವರಿಗೆ ಲೆಹರ್ ಸಿಂಗ್ ಅವರು ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅಧಿಕಾರದಲ್ಲಿದ್ದಾಗ 2016ರಲ್ಲಿ, ಈಗ ಏನು ನಡೀತಾ ಇದೆ, ರೈತರಿಗೆ ನೋಟಿಸ್ ಕೊಟ್ಟು ಯಾರ್ಯಾರನ್ನೇನ ರಕ್ಷಣೆ ಮಾಡೋ ಪ್ರಯತ್ನ ಆಗ್ತಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ವರದಿಯಲ್ಲಿ ಸ್ಪಷ್ಟವಾಗಿ ವಕ್ಫ್ನ ಆಡಳಿತ ಮಂಡಳಿ ಏನೇನು ಅಕ್ರಮ ಅನ್ನೋದ್ರ ಬಗ್ಗೆ ಎಲ್ಲ ಉಲ್ಲೇಖ ಆಗಿದೆಯಂತೆ. ಉಪಲೋಕಾಯುಕ್ತರು ಅವತ್ತು ವಕ್ಫ್ ಆಸ್ತಿಗಳ ದುರ್ಬಳಕೆ ಒತ್ತುವರಿ ಮಾಡಿರೋದ್ರ ಬಗ್ಗೆ ವರದಿಯನ್ನು 2016ರಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸರ್ಕಾರ ವರದಿ ಕೊಟ್ಟ ದಿನವೇ ವಕ್ಫ್ ಆಸ್ತಿಗಳ ಕುರಿತಂತೆ ರಚಿಸಿದ್ದ ವಿಚಾರಣಾ ಆಯೋಗದ ಸರ್ಕಾರಿ ಆದೇಶವನ್ನೇ ರದ್ದುಗೊಳಿಸ್ಬಿಡ್ತಂತೆ. ಈ ರೀತಿ ರದ್ದುಗೊಳಿಸಿದ್ದು ಯಾಕೆ? ಹಾಗಾದರೆ ಯಾರನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರಿ ಆದೇಶವನ್ನು ಹಿಂಪಡೆಯಲಾಯಿತು ಅನ್ನೋದಕ್ಕೆ ಮಾತ್ರ ಉತ್ತರ ಸಿಗಲಿಲ್ಲ. ಇದೆಲ್ಲ ಬಟಾ ಬಯಲಾಗುತ್ತೆ ಅಂತ ಹೇಳ್ತಿರೋದು ಲೆಹರ್ ಸಿಂಗ್ ಅವರು. ಪಕ್ಷದಲ್ಲಿ ಸರ್ಕಾರದಲ್ಲಿ ಇದ್ದಂತಹ ಕೆಲವ್ರನ್ನ ರಕ್ಷಣೆ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಸ್ನೇಹಿತರನ್ನ, ಆಪ್ತರ ಹೆಸರನ್ನು ಬಹಿರಂಗವಾಗದಂತೆ ತಡೆಯೋದಕ್ಕೆ ರದ್ದುಗೊಳಿಸಲಾಯ್ತಾ? ಇಂತಹ ಪ್ರಶ್ನೆಗಳನ್ನೆಲ್ಲ ಎತ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಇದೆಲ್ಲ ಬಟಾ ಬಯಲಾಗತ್ತೆ. ಮೊದಲು ಆ ವರದಿ ಸ್ಪಷ್ಟವಾಗಿ ಹೊರಗಡೆ ಬರಬೇಕು ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವಕ್ಫ್ ತಿದ್ದುಪಡಿಗಾಗಿ ಏನು ಅಧ್ಯಯನ ಮಾಡ್ತಿದೆ ಕನ್ಸಿಡರ್ ಮಾಡಬೇಕು. ಕರ್ನಾಟಕದಲ್ಲಾಗಿರೋದೆಲ್ಲ ಬಟಾ ಬಯಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನಂಬರ್ 1 ಅನ್ವರ್ ಮಾಣಿಪಾಡಿ ಅವರ ರಿಪೋರ್ಟಲ್ಲಿ ಕರ್ನಾಟಕದ ದೊಡ್ಡ ದೊಡ್ಡ ನಾಯಕರ ಹೆಸರುಗಳಿವೆ, ಅದರಲ್ಲೂ ಕಾಂಗ್ರೆಸ್ ನಾಯಕರ ಹೆಸರುಗಳು ಪ್ರಸ್ತಾಪನೂ ಆದವು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ವಿರುದ್ಧವೇ ಆರೋಪ ಕೇಳಿಬಂತು, ಸಿಕ್ಕಾಪಟ್ಟೆ ಅಕ್ರಮವಾಗಿ ನಡೆದಿದೆ ವಕ್ಫ್ ಆಸ್ತಿ ವಿಚಾರದಲ್ಲಿ ಅಂತ ಖರ್ಗೆ ಅವ್ರ ವಿರುದ್ಧ ಆರೋಪ ಕೇಳಿ ಬಂದಿದ್ದಕ್ಕೆ ಸಿಡಿದೆದ್ದು ಹೊರ ನಡೆದರು. OIC ವಿರುದ್ಧ ಅಂದರೆ ಬೇರೆ ರಾಜ್ಯದ ಮಾತಾಡೋದಕ್ಕೆ ಹೋದರೆ ಸಾವಿರ ಎಕರೆ ನುಂಗಿದ್ದಾರೆ ಅನ್ನೋ ಆರೋಪ ಇದೆ ವಕ್ಫ್ ಆಸ್ತಿ, ವಕ್ಫ್ ಪರವಾಗಿ ಮಾತಾಡೋರು. ಆದರೆ ಈಗ ಕರ್ನಾಟಕದ ವಿಷಯ, ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ರಾಜಕಾರಣಿಗಳ ಜೇಬು ಸೇರಿದೆ. ಮೊದಲು ಕನ್ಸಿಡರ್ ಮಾಡಿ ಎಲ್ಲ ಹೊರಗಡೆ ಬರುತ್ತೆ ಅಂತಿದ್ದಾರೆ. ನೋಡೋಣ ಎಲ್ಲಿಗೆ ಹೋಗಿ ತಲುಪತ್ತೆ ವಕ್ಫ್ ಜಟಾಪಟಿ. ದಿನೇ ತಾರಕಕ್ಕೇರ್ತಾ ಇದೆ ಮತ್ತು ಇದು ಗಂಭೀರ ಸ್ವರೂಪದಲ್ಲಿ ಕೇಂದ್ರ ಸರ್ಕಾರ ಪರಿಗಣಿಸಿರೋದ್ರಿಂದ ತಿದ್ದುಪಡಿ ಶತಸಿದ್ಧ. 1 ತಿಂಗಳು ಲೇಟ್ ಆಗಬಹುದು. JPC ಅವಧಿ ವಿಸ್ತರಿಸಿ ಅಂತೆಲ್ಲ ಕೇಳ್ಕೊಂಡ್ರು, ಒಂದು ಸ್ವಲ್ಪ ದಿನ ತಡವಾದರೂ ಕೂಡ ತಿದ್ದುಪಡಿ ಅಂತೂ ಶತಸಿದ್ಧ ಅಂತ ಹೇಳಿದ್ದಾಗಿದೆ. ಅನೌನ್ಸ್ಮೆಂಟ್ ಮೋದಿ ಅಮಿತ್ ಶಾ ಅವ್ರ ಕಡೆಯಿಂದನೇ ಆಗಿದೆ. ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಏನಿದೆಯೋ ಅದು ಮಾತ್ರ ನಡೆಯುತ್ತೆ, ವಕ್ಫ್ ಸಂವಿಧಾನದಲ್ಲಿ ಇಲ್ಲ, ನೆನಪಿರಲಿ ಅಂತ ಗುಡುಗಿದ್ದಾಗಿದೆ. ಈ ಹೊತ್ತಲ್ಲಿ ಕರ್ನಾಟಕದ ರಹಸ್ಯಗಳು ಬಯಲಾಗಲಿ ಅಂತಿದ್ದಾರೆ ಲೆಹರ್ ಸಿಂಗ್ ಅವರು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.